ಇನ್ನು ಇರಾನ್ ಪರಮೋಚ್ಚ ನಾಯಕ ಖಮೇನಿ ಹತ್ಯೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ಏನು ದಂಗೆಯನ್ನು ಎದ್ದಿದ್ರು, ಇವಾಗ ಸದ್ಯಕ್ಕೆ ಸಹಜ ಸ್ಥಿತಿಗೆ ಬಂದಿದೆ. ಅಲ್ಲಿ ಇರಾನ್ ಪರಮೋಚ್ಚ ನಾಯಕ ಖಮೇನಿ ಏನಿದ್ದಾನೆ ಅವನನ್ನ ಹತ್ಯೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ಸಹಜ ಸ್ಥಿತಿಗೆ ಬಂದಿದ್ದಾರೆ. ಇವಾಗ ಮುಸ್ಲಿಮರು ಸಹಜ ಸ್ಥಿತಿಗೆ ಮರಳಿದ್ದಾರೆ. ಗೌರಿಬಿದನೂರಿನ ಅಲಿಪುರ ಗ್ರಾಮದಲ್ಲಿ ನಿನ್ನೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ದಾಂಧಲೆಯನ್ನು ಎಬ್ಬಿಸಿದ್ರು. ಈ ಸಾವಿನ ಹಿನ್ನೆಲೆಯಲ್ಲಿ, ಖಮೇನಿ ಸಾವಿನ ಹಿನ್ನೆಲೆಯಲ್ಲಿ ಇವಾಗ ಸದ್ಯಕ್ಕೆ ಸಹಜ ಸ್ಥಿತಿಗೆ ಬಂದಿದೆ ಅಂಥೇಳಿ ಮಾಹಿತಿ ಇದೆ. ಅಲಿಪುರ ಗ್ರಾಮದಲ್ಲಿ ನಿನ್ನೆ ಬಂದ್ ಮಾಡಿದ್ರು. ಎಲ್ಲ ಸ್ಥಳೀಯರು ಕೂಡ ಅಲ್ಲಿ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿದ್ರು. ಇಂದು ಕೂಡ ಪ್ರಾರ್ಥನೆ ಮಾಡುವ ಮೂಲಕ ಶೋಕಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಶೋಕಾಚರಣೆಯಲ್ಲಿ ಭಾಗಿಯಾಗಲಿರುವ ಗೋಲ್ಡ್ ಬಾಬು ಅವರು ಭಾಗಿಯಾಗ್ತಾರೆ. ಇನ್ನು ಆರ್ಟಿಕಾ ಗೋಲ್ಡ್ ಕಂಪನಿ ಮಾಲೀಕರಾಗಿರುವ ಗೋಲ್ಡ್ ಬಾಬು ಅವರು ಶೋಕಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಶೋಕಾಚರಣೆ ಆಗುವ ಮೂಲಕ ಅಯತುಲ್ಲಾ ಖಮೀನಿಗೆ ನಮನವನ್ನು ಸಲ್ಲಿಸ್ತಾರೆ. ನೋಡಿ, ನಿನ್ನೆ ಏನು ಡೆತ್ ಆಗಿತ್ತು, ಅಯತುಲ್ಲಾ ಖಮೀನಿಯನ್ನು ಹತ್ಯೆ ಮಾಡಿದ್ದಾರೆ ಅನ್ನುವ ಸುದ್ದಿ ಬರ್ತಿದ್ದ ಹಾಗೆ ಚಿಕ್ಕಬಳ್ಳಾಪುರದ ಒಂದು ಗೌರಿಬಿದನೂರು ಅಂತ ಹೇಳಿ ಇಲ್ಲಿ ಆ ಒಂದು ಸಮುದಾಯದವರು ದಾಂಧಲೆಯನ್ನು ಎಬ್ಬಿಸಿದ್ರು. ಬಂದ್ ಮಾಡಿಬಿಟ್ಟು ಊರೆಲ್ಲ ಬಂದ್ ಮಾಡಿ, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಶೋಕಾಚರಣೆಯನ್ನು ಮಾಡಿದರು. ಇವಾಗ ಶೋಕಾಚರಣೆಯಲ್ಲಿ ಗೋಲ್ಡ್ ಬಾಬು ಕೂಡ ಅಂದರೆ ಇವತ್ತು ಸದ್ಯಕ್ಕೆ ಸಹಜ ಸ್ಥಿತಿಗೆ ಬಂದಿರೋದ್ರಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಆರ್ಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಗೋಲ್ಡ್ ಬಾಬು ಅವರು ಕೂಡ ಆ ಒಂದು ಶೋಕಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಏನು ಹತ್ಯೆ ಆಗಿದ್ದಾರೆ ಅಯತುಲ್ಲಾ ಖಮೇನಿ ಅವರಿಗೆ ನಮನವನ್ನು ಸಲ್ಲಿಸಿದ್ದಾರೆ.